ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಹಿನ್ನೋಟ ಮುನ್ನೋಟಗಳೊಂದಿಗೆ ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದ ಜನರ ಜನ ಮನ ಮತ ಏನು ಅನ್ನೋದನ್ನ ಬನ್ನಿ ನೋಡ್ಕೊಂಬೋಣ. ದಾವಣಗೆರೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜಗಳೂರು ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ನೀರಿಗಾಗಿ ಹಾಹಾಕಾರ ಇಲ್ಲಿ ಕಾಮನ್. ಬಹುಪಾಲು ಜನರು ಕೃಷಿ ಸಂಬಂಧಿತ ಕ್ಷೇತ್ರದಲ್ಲಿ ದುಡಿಮೆ ನೋಡಿಕೊಂಡಿದ್ದಾರೆ. ಜೋಳ, ಮೆಕ್ಕೆಜೋಳ, ರಾಗಿ ಹಾಗೂ ಅಡಿಕೆ ಇಲ್ಲಿನ ಪ್ರಮುಖ ಬೆಳೆ. ಎಸ್ಟಿ ಮೀಸಲು ಕ್ಷೇತ್ರವಾದ ಇಲ್ಲಿ ಒಟ್ಟು 14 ಬಾರಿ ಚುನಾವಣೆ ನಡೆದಿದ್ದು 11 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಹಾಲಿ ಶಾಸಕ ಎಸ್ ರಾಮಚಂದ್ರ ಇಲ್ಲಿ ಎಂಎಲ್ಎ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ. ಕ್ಷೇತ್ರದಲ್ಲಿ ಒಟ್ಟು 1,89,209 ಮತದಾರರು ಇದ್ದಾರೆ. ಇವರಲ್ಲಿ ಎಸ್ಸಿ, ಎಸ್ಟಿ, ಲಿಂಗಾಯತ, ಕುರುಬ ಹಾಗೂ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ, ಕದನಕಣ ಹೇಗಿದೆ ಅಂತ ನೋಡೋಣ. ಈ ಬಾರಿ ಮತ್ತೆ ಶಾಸಕ ಎಸ್ ವಿ ರಾಮಚಂದ್ರ ಅವರಿಗೆ ಕಮಲ ಮಣೆ ಹಾಕೋದು ಬಹುತೇಕ ಖಚಿತ. ಆದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹೊಡೆದಾಟ ಜೋರಾಗೇ ಇದೆ. 2013ರಲ್ಲಿ ನಿಂತು ಶಾಸಕರಾಗಿದ್ದ ಎಚ್.ಪಿ. ರಾಜೇಶ್ ಈ ಬಾರಿಯೂ ಟಿಕೆಟ್ಗೆ ಲಾಬಿ ಮುಂದುವರೆಸಿದ್ದಾರೆ. ಜೊತೆಗೆ ಡಿಕೆಶಿ ಆಪ್ತರಾಗಿರುವ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪ ಹಾಗೂ ಕೆಪಿಸಿಸಿ ಎಸ್ಸಿ/ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಯುವ ಮುಖಂಡರಾದ ಕೆಪಿ ಪಾಲಯ್ಯ ಕೂಡ ಟಿಕೆಟ್ಗಾಗಿ ಶತಪ್ರಯತ್ನ ನಡೆಸುತ್ತಿದ್ದಾರೆ. ಜೆಡಿಎಸ್ನಿಂದ ಸೂಕ್ತ ಅಭ್ಯರ್ಥಿ ಇಲ್ಲದಂತಾಗಿದೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಶಾಸಕರು ಮಾಡಿದ ಸಾಧನೆ ಏನು ಅಂತ ನೋಡೋದಾದ್ರೆ 660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಷೇತ್ರದ 57 ಕೆರೆಗಳ ಜೀರ್ಣೋದ್ಧಾರ ಮಾಡಿ ನೀರಾವರಿ ಸೌಲಭ್ಯ ಕಲ್ಪಿಸುತ್ತಿದ್ದಾರೆ. 46,000 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ 1,450 ಕೋಟಿ ಹಣ ತಂದಿದ್ದಾರೆ. ಇನ್ನು 424 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಾರಿಯಾಗಿದೆ. ಕ್ಷೇತ್ರದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗೆ ಅನುದಾನ ಬಂದಿದೆ. ವಿವಿಧ ಸಮುದಾಯಗಳಿಗೋಸ್ಕರ ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಏನೇನ್ ಕೆಲಸ ಮಾಡಿಲ್ಲ ಅಂತ ನೋಡೋದಾದ್ರೆ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರೂ ಈ ನಿಟ್ಟಿನಲ್ಲಿ ಪೂರಕ ಕೆಲಸ ಮಾಡಿಲ್ಲ. ಸ್ವಸಹಾಯ ಗುಂಪುಗಳಿಗಾಗಿ ಜಾರಿ ಮಾಡಿದ್ದ ಮೈಕ್ರೋ ಕ್ರೆಡಿಟ್ ಯೋಜನೆ ಜನರಿಗೆ ಸೂಕ್ತವಾಗಿ ತಲುಪಿಸಿಲ್ಲ. ರಸ್ತೆಗಾಗಿ 100 ಕೋಟಿ ಮೀಸಲಾಗಿದ್ದರೂ ಅನುದಾನ ಬಳಸಿಕೊಂಡಿಲ್ಲ. ಶಿಕ್ಷಣದ ಮಟ್ಟ ಹೇಳಿಕೊಳ್ಳುವಂತಿಲ್ಲ. 3,500 ಕೋಟಿ ಅನುದಾನ ಬಂದರೂ ಸರಿಯಾಗಿ ಕೆಲಸ ಮಾಡಿಸಿಲ್ಲ. ಇನ್ನು ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋಣ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದು, ಅಭಿವೃದ್ಧಿಪಡಿಸಲಾದ 57 ಕೆರೆಗಳನ್ನು ನಿರ್ವಹಣೆ ಮಾಡುವುದು, ರೈತರಿಗೆ ಪೂರಕವಾದ ಮಾರುಕಟ್ಟೆ ಸೃಷ್ಟಿ, ಬಡವರಿಗೆ ಬೇಕಾದ ಮನೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಬೇಕು. ಎಲ್ಲ ಬೇಡಿಕೆಗಳೊಂದಿಗೆ ಜಗಳೂರು ಜನ ಈ ಬಾರಿ ಎಲೆಕ್ಷನ್ಗೆ ರೆಡಿ ಆಗ್ತಿದ್ದಾರೆ. ನಾನೀಗ ಜಗಳೂರು ವಿಧಾನಸಭಾ ಕ್ಷೇತ್ರದ ಬಿಳಿಚೋಡು ಗ್ರಾಮ ಪಂಚಾಯತಿಯಲ್ಲಿದ್ದೀನಿ. ಇಲ್ಲಿನ ಜನರ ಮಾತೇನು, ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಬನ್ನಿ ಅವ್ರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಕಾಂಗ್ರೆಸ್. ನೀವು ಕಾಂಗ್ರೆಸ್? ರಾಜೇಶ್ ಯಾಕೆ? ರಾಜೇಶ್ ಬೇಕು ನಮಗೆ. ಯಾಕಣ್ಣ? ನಮಗೆ ರಾಜೇಶ್ ಚೆನ್ನಾಗಿ ಕೆಲಸ ಮಾಡಿಸ್ತಾನೆ, ರಾಜೇಶ್ ಬೇಕಂತ ಹೇಳಿದ್ರೆ. ಈ ಎಮ್.ಎಲ್.ಎ ಏನು ಮಾಡಿಸಿಲ್ವಾ? ಏನು ಮಾಡಿಸಿದ ಕೆಲಸ ನಿಲ್ಸಿದೆ ಏನಿಲ್ಲ. ಏನಿತ್ತು ಒಂದು ರೋಡ್ ಅಷ್ಟೇ ನೀವು ಮಾಡಿರೋದು. ರೋಡ್ ಫುಲ್ ಆಗಿಲ್ವಲ್ಲ? ಎಲೆಕ್ಷನ್ ನಿಲ್ತೈತಿ ಬಿಟ್ರೆ ಬೇರೆ ಇಲ್ಲ. ಏನು ಕೆಲಸ ಆಗಿಲ್ಲ. ನೀರಾವರಿ ಕೆರೆ ಎಲ್ಲ ಹೆಂಗ ಅಭಿವೃದ್ಧಿ ಆಗಿದೆ? 57 ಕೆರೆ ಇದೆ. 57 ಕೆರೆಗೆ ರೂವಾರಿ ತಂದಿದ್ದು ಎಚ್.ಪಿ. ರಾಜೇಶ್ ಅವರು. ಈ ಸಲ ಅವರು ಟಿಕೆಟ್ ಸಿಗುತ್ತೆ ಅವ್ರಿಗೆ? ಗೆಲ್ತಾರೆ ಅವರೇ, ಪಕ್ಕ ಗೆಲ್ಲೋದು ಅವರೇ. 100% ಗೆಲ್ಲೋದು ರಾಜೇಶ್ ಅವರೇ. ಯಾಕೆ ಎಸ್ ವಿ ರಾಮಚಂದ್ರಪ್ಪ ಅವರು ಏನು ಕೆಲಸ ಮಾಡಿದ್ರು? ಕೆಲಸ ಏನು ಮಾಡಿದ್ರು? ಇವಾಗ ಎಲೆಕ್ಷನ್ ಬಂದಿದೆ ಅಂತ ಇದೊಂದು ಮಾಡಿದ್ರೆ ಅಲ್ಲೆಲ್ಲ ಊರಾಗೊಂದು ರೋಡ್ ಮಾಡ್ತಿದ್ದಾರೆ ಅಷ್ಟೇ. ಅದು ಬಿಟ್ರೆ ನೀವು ಹೇಳ್ಕೊಳ್ಳುವಂಥದ್ದು ಏನು ಸಾಧನೆ ಇಲ್ಲ? ಹೇಳ್ಕೊಳ್ಳೋ ಅಂತ ಸಾಧನೆ ಏನು ಮಾಡಿಲ್ಲ. ಸುಮ್ಮನೆ 57 ಕೆರೆಗೆ ತಂದೆ ಅಂತಂದು ಹೇಳ್ತಾರೆ. ಎಚ್.ಪಿ. ರಾಜೇಶ್ ಅವ್ರು ತಂದಿದ್ದು ಅದನ್ನ ಇವರು ಬೂಟಾಟಿಕೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ. ಕೆಲಸ ಯಾರ್ದು, ಹೆಸರು ಯಾರು? ಹೌದು, ಕೆಲಸ ಎಚ್.ಪಿ. ರಾಜೇಶ್ ಅವ್ರು ತಂದಿರೋದು, ಹೆಸರು ಇವ್ರದ್ದು. ಇವಾಗ ಕಾಂಗ್ರೆಸ್ ಬಿಜೆಪಿ ನೇರ ಅನ್ಸುತ್ತೆ. ನೇರ ಬೇರೆ ಅಭ್ಯರ್ಥಿಗಳಿಗೆ ಯಾರಿಗೂ ಇಲ್ಲ. ಆದ್ರೆ ಕಾಂಗ್ರೆಸ್ಸೇ ಗೆಲ್ಲೋದು. 100% ಕಾಂಗ್ರೆಸ್ಸೇ ಗೆಲ್ಲೋದು. ಎಷ್ಟು ಓಟ್ ಲೀಡ್ ಅಣ್ಣ ಈ ಸಲ? 30,000 ರಿಂದ 40,000 ಲೀಡು ಕಾಂಗ್ರೆಸ್ ಇದೆ. ಯಾವಾಗಲೂ ಈಗ ಒಂದು ಸುಮಾರು ಅಂದ್ರೆ ಒಂದು 20-25 ವರ್ಷದಿಂದ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಇದ್ರ ಸಹ ಕಾಂಗ್ರೆಸ್ ಲೀಡ್ ಕೊಟ್ಟಿದೆ ಇಲ್ಲಿ. ಈ ಕ್ಷೇತ್ರ ಬಿಳ್ಚೋಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಯಾವಾಗ ಕಾಂಗ್ರೆಸ್ ಲೀಡ್, ಬಿಳ್ಚೋಡು ಗ್ರಾಮ ಪಂಚಾಯತ್ ಸಹ ಕಾಂಗ್ರೆಸ್ ಯಾವಾಗ ಲೀಡ್ ಪ್ರಾಪರ್ ಊರು. ಮಿನಿಮಮ್ 4,000 ಜನಸಂಖ್ಯೆ ಅಂತ ಅವ್ರದ್ದು. ಕ್ಷೇತ್ರದಲ್ಲಿ ಶಾಸಕರು ಬಿಜೆಪಿ ಅವರು ಇದ್ರು ಕಾಂಗ್ರೆಸ್ ಮಾತ್ರ ಲೀಡ್ ಕೊಟ್ಟಿದೆ. ಯಾವಾಗ ಕಾಂಗ್ರೆಸ್ ಲೀಡ್ ಕೊಡುದು.
ಈ ಸಲ ಅಂದ್ರೆ ಗೆಲ್ಲೋದು ಅನುಮಾನ ಅಂತಿದಾರಪ್ಪ. ಯಾರು ರಾಜೇಶ 100ಕ್ಕೆ 25,000 ಲೀಡಲ್ಲಿ ಗೆಲ್ತಾರೆ. 25,000 ಲೀಡಲ್ಲಿ ಗೆಲ್ತಾರೆ. 25,000 ಲೀಡಲ್ಲಿ ಕಡಿಮೆ ಗೆದ್ರೆ ಆಮೇಲೆ ಬಂದು ಇದು ಮಾಡ್ರಿ. ಯಾಕೆ ಎಸ್ ವಿ ರಾಮಚಂದ್ರಪ್ಪ ಅವರು ಯಾಕೆ ಏನು ಕೆಲಸ ಮಾಡಿಲ್ಲ, 4 ವರ್ಷ ಆಯ್ತು. ಈಗ ಸ್ವಲ್ಪ ಚುನಾವಣೆ ಬಂದೈತೆ ಅಂತ ಹೇಳಿ ಈಗ ಸ್ವಲ್ಪ ರೋಡ್ ಈಗ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಈಗ ಜನಗಳು ಗೊತ್ತಾಗಿಲ್ಲ ಅಂತ ಹೇಳಿ ಈಗ ರೋಡ್ಗಳು ಕಿತ್ಕೊಂಡು ಬಂದಿರಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಈಗ ಏನೋ ಚುನಾವಣೆ ಸಮೀಪ ಹತ್ರ ಬಂದಿರೋದ್ರಿಂದ ಅವ್ರಿಗೆ ಮೋಸ್ಟ್ಲಿ ಇನ್ನೊಂದು 15 ದಿವಸದೊಳಗೆ ಡೇಟ್ ಅನೌನ್ಸ್ ಆಗುತ್ತೆ. ಈಗ ರೋಡ್ ಅವರಿಗೆ ಧೂಳಲ್ಲಿ ಓಡಾಡೋ ಪರಿಸ್ಥಿತಿ ಬಂದಿದೆ. ಈಗ ಅವ್ರಿಗೆ ಇಷ್ಟು ದಿನ ಬಿಟ್ಟು ಈಗ ಚುನಾವಣೆ ಹತ್ರ ಬಂದಿದೆ. ಈಗ ಸ್ಟೇಟ್ ಹೈವೇ ಅನ್ಸುತ್ತೆ ಇದು. ಇದು ಸ್ಟೇಟ್ ಹೈವೇ, ಮಲ್ಪೇಟು ಮಂಗಳೂರು ಸ್ಟೇಟ್ ಹೈವೇ ಈಗ ಕಿತ್ಕೊಂಡಿದೆ. ಸ್ವಲ್ಪ ಇಲ್ಲಿಂದ ಇಲ್ಲಿ ಒಂದು ಒಂದ್ ಸೈಡ್ ಮಾತ್ರ, ಇನ್ನೊಂದ್ ಸೈಡ್ ಇಲ್ಲ. ಇನ್ನೊಂದ್ ಸೈಡ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಆಮೇಲೆ ಗೊತ್ತು ಅವ್ರಿಗೆ ಯಾವಾಗ ಕೇಳ್ತಾರೆ ಯಾವಾಗಿಲ್ಲ ಅಂತ ಹೇಳಿ. ತಿಂಗಳಿಗೆ ಎಲೆಕ್ಷನ್ ಮುಗಿದು ಅಲ್ಲ, 15 ದಿವಸದೊಳಗೆ ಡೇಟ್ ಅನೌನ್ಸ್ ಆಗ್ಬೋದಲ್ಲ. ಈ ಟೈಮಲ್ಲಿ ಕಿತ್ಕೊಂಡ್ರೆ ಇಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂದ್ರೆ, ಇಲ್ಲಿಂದ ಮುಂದೆ ಜಗಳೂರಿಗೆ ಹಾದು ಹೋಗಂತ ರೋಡ್ಗಳಲ್ಲಿ ಎಲ್ಲ ಊರಲ್ಲಿ ಜಾತ್ರೆ ಬಂತು ಮೊನ್ನೆ, ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು, ತುಂಬಾ ತೊಂದರೆ ಅನುಭವಿಸಿದ್ದಾರೆ. ನೀರಾವರಿ ಅಂದ್ರೆ ಈಗ ಮಳೆ ಹೋದ್ಸರಿ ಒಳ್ಳೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಈ ಬೋರ್ವೆಲ್ ನೀರಾವರಿ ತುಂಬಾ ಚೆನ್ನಾಗಿದೆ. ಈಗ 57 ಕೆರೆ ನೀರಾವರಿ ತಂದಿದೀವಿ ಅಂತ ಏನು ಹೇಳ್ಕೊಂಡು ಹೋಗಿ ಓಡಾಡ್ತಿದ್ದಾರೆ. ರಾಜೇಶ್ ಅವ್ರು ತಂದಿದ್ದು ಸ್ಕೀಮು, ಸಿದ್ದರಾಮಯ್ಯ ಅವರು ಫಸ್ಟ್ ಇದಕ್ಕೆ ದುಡ್ಡು ಅನುದಾನ ಹಾಕಿರೋದು. ಆಮೇಲೆ ಇವ್ರು ಗೌರ್ಮೆಂಟ್ ಬಂದ್ಮೇಲೆ 1,200 ಕೋಟಿ ಅಂತ ಹೇಳಿ ಅನೌನ್ಸ್ ಮಾಡ್ಕೊಂತ ಬಂದಿದ್ದಾರೆ. ಆ ದುಡ್ಡು ಎಷ್ಟು ರಿಲೀಸ್ ಮಾಡಿಸ್ತಾರೆ ಅವ್ರಿಗೆ ಗೊತ್ತು. ಸರ್ ಜೂನ್ಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಎಲೆಕ್ಷನ್ ಬಂದ್ರೆ ನೀರು ಕೊಟ್ಟಿಲ್ಲ. ಇವ್ರು ಯಾವ ಭರವಸೆ ಕೊಟ್ಟಿದ್ದಾರೆ? 57 ಕೆರೆಗೆ ಮೊನ್ನೆ ವಿಜಯ ಸಂಕಲ್ಪ ಯಾತ್ರೆ ಮಾಡಿದ್ರಲ್ಲ, 57 ಕೆರೆ ಅಭಿವೃದ್ಧಿ, ನೀರಾವರಿ ಎಲ್ಲ ತುಂಬಿಸಕ್ಕೆ, ನೀರಾವರಿ ಎಲ್ಲ ಕಾಣಿಸಕ್ಕೆ 300 ಚಿಲ್ಲರೆ ಕೋಟಿ ಖರ್ಚು ಮಾಡಿದೀವಪ್ಪ ಅಂತ ಹೇಳ್ತಿದ್ದಾರೆ. 1,200 ಕೋಟಿ ಅಂತ ಅವನಿಂದ ಹೇಳ್ಕೊಂಡ್ ಬಂದಾರೆ. ಬಟ್ ಅಭಿವೃದ್ಧಿ ಆಗಿ ಒಂದು ಕೆರೆಗೆ ನೀರು ಬಂದಿಲ್ಲ. ಎಲ್ಲಿ ಬಂದಿದೆ? 4 ವರ್ಷ ಆಯ್ತು ಅದು ಹೇಳಕ್ಕೆ, ಒಂದು ಕೆರೆಗೆ ನೀರು ಬಂದಿಲ್ಲ. ಅವ್ರೇನ್ ಶಾಸಕರ ಕಡೆಯಿಂದ ಆಗಿಲ್ಲ. ಪ್ರಕೃತಿ ಕಡೆಯಿಂದ ಆಗಿರೋದು, ಪ್ರಕೃತಿ ಕಡೆಯಿಂದ ಆಗಿದೆ, ಶಾಸಕರ ಕಡೆಯಿಂದ ಆಗಿಲ್ಲ. ನಿಮ್ಮ ಜಗಳೂರು ಸಿದ್ದರಾಮಯ್ಯ ಸರ್ಕಾರ ಬರಬೇಕು, ಇಲ್ಲಿ ಎಚ್ ಬಿ ರಾಜೇಶ್ ಬರ್ತಾರೆ. ಯಾಕೆ ಬರ್ತಾರ ಅನ್ನೋದು ಏನು ಕಾರಣ ಅಂತಂದರೆ, ಹೋದ್ಸಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎಚ್ ಬಿ ರಾಜೇಶ್ ಅವರು ಇಡೀ ನಮ್ಮ ತಾಲೂಕಿಗೆ ಮನೆ ಕಟ್ಕೊಳೋದು ದಿಕ್ಕಿದ್ದಿಲ್ಲ. ನಾವು ರಿಕ್ವೆಸ್ಟ್ ಮಾಡಿ ಕಟ್ಕ ಅಂತಿದ್ವಿ. ಒಂದು ಮನೆ ಬಂದಿಲ್ಲ ಸರಿಯಾಗಿ. ಗ್ರಾಮ ಪಂಚಾಯತಿ ಒಳಗಡೆ ಮೂಲಭೂತ ಸರ್ಕಾರ ದನದ ಕೊಟ್ಟಿಗೆಗಳು ಕೊಟ್ಟಿರ್ತಾರೆ, ಏರಿ ಸಮತಟ್ಟು ಕೊಟ್ಟಿರ್ತಾರೆ. ಅವ್ರಿಗೆ ಏನಾರು ಮಾಡಬೇಕಂದ್ರೆ ಇಂಜಿನಿಯರ್ ಬೇಕು, ಪಿ ಡಿ ಒ ಬೇಕು. ಇದ್ರ ಬಗ್ಗೆ ಎಲ್ಲ ಶಾಸಕರು ಕೇಳ್ರಿ, ತಲೆ ಕೆಡಿಸ್ಕೋಬೇಕು ಅವರು. ಯಾಕೆ ಅಲ್ಲಿ ಕೆಡಿಸ್ಕೊಂತಿಲ್ಲ? ನಾವು ಬಂದ್ ಇಲ್ಲಿಗೆ 2 ವರ್ಷ ಆಯ್ತು. ಸಿಂಗಲ್ ಅದು ಡಬಲ್ ಪಂಚಾಯತಿಗೆ ಒಂದು ಪಿ ಡಿ ಒ, ಡಬಲ್ ಪಂಚಾಯತಿಗೆ ಒಂದು ಪಿ ಡಿ ಒ. ಭಾರಿ ಕಾಂಗ್ರೆಸ್ ಯಾವನು ತಲೆ ಬಿಜೆಪಿ ಪರವಾಗಿ ಅದು ಯಾವನು ಬಂದು ನಮ್ಮನ್ನು ನೋಡಿಲ್ಲ, ಏನೋ ಮಾಡಿಲ್ಲ. ಬೇಡ ಅಂತಲ್ಲ, ನಮಗೆ ಹಿಡಿಸಿಲ್ಲ ಅವ್ರ ಕೆಲಸ, ನಮಗೆ ಹಿಡಿಸಿಲ್ಲ, ಮಾಡಿಲ್ಲ ಅವ್ರು ಹಿಡಿಸಿಲ್ಲ, ಅವ್ರು ಏನು ಮಾಡ್ತಾ ಇಲ್ಲ. ನಾವು ಹಾಕೋದು ಕಾಂಗ್ರೆಸ್, ಫುಲ್ ಕಾಂಗ್ರೆಸ್ ಇರ್ಲಿ. ಹೌದು, ಸೆಂಟ್ರಲ್ ಅಲ್ಲಿ ಬಿಜೆಪಿ, ಸ್ಟೇಟ್ ಅಲ್ಲಿ ಬಿಜೆಪಿ, ಇಲ್ಲೂ ಬಿಜೆಪಿ, ಕೆಲಸ ನಡೀತಿಲ್ಲ ಅಂತೀರಾ? ನಡೀತಿಲ್ಲ. ಹೌದು, ಏನು ಮಾಡಿಲ್ಲ. ಫುಲ್ ಕಾಂಗ್ರೆಸ್ ಫುಲ್ ಫಸ್ಟ್ ಇಡೀ ಪ್ರಪಂಚ ಹುಟ್ಟಿಕಿಲಿ ಫಸ್ಟ್ ಬಂದಿರೋದ ಕಾಂಗ್ರೆಸ್. ಗಾಂಧಿ ಹುಟ್ಟಿರೋದ ಕಾಂಗ್ರೆಸ್. ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್. ಬಿಜೆಪಿ ಬರಬಾರ್ದು ಅಂತಲ್ಲ, ನಾವು ಹಾಕೋದು ಕಾಂಗ್ರೆಸ್. ಇಡೀ ಮತ್ ನಮ್ಮ ಇದಲ್ಲ, ನಾವು ಕಾಂಗ್ರೆಸ್ ಅಲ್ಲಿ ಹೇಳು. ಕಾಂಗ್ರೆಸ್ ಈ ನಮ್ಮ ಕನ್ನಡ ನಾಡಿನ ಹುಟ್ಟಿರೋದು ಫಸ್ಟ್ ಕಾಂಗ್ರೆಸ್. ಬಿಜೆಪಿ ಸೆಂಟ್ರಿ ಬಂದಿರೋದು. ಬಿಜೆಪಿ ನಡಂದ್ರೆ ಇತ್ತೀಚೆಗೆ ಹುಟ್ಟಿರೋದು. 1000 ಕುರಿಯಾಗ 1 ಕುರಿ ಹುಡ್ತಾನಂಗ ಇದು ಇತ್ತೀಚೆಗೆ ಹುಟ್ಟಿರೋದು. ಬಿಜೆಪಿ ಫಸ್ಟಿಂದ ಹುಟ್ಟಿರೋದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಹುಟ್ಟಿರೋದು. ಇವರು ಬಿಜೆಪಿ ಏನ್ ಮಾಡ್ತಾರ, ನಮ್ಮಂತ ಬೆಳ್ಳು ಬಟ್ಟೆ ಹಾಕ್ಯಂಡು ಜೋರ ಮಾತಾಡಿ ಹಂಗ ಪೆಟ್ಟಿಗೆ ಹಾಕ್ಯಂಡು ಸ್ಟ್ಯಾಂಡ್ ಇದಾರ ಕೈಯಾಗ ಕೊಟ್ಬಿಡೋದು, ಮಾತಾ ಮಾಡಿಸೋದು. ಏನು ಕೆಲಸ ಇಲ್ಲ. ಅವ್ರ ಮನೆ ಮುಂದೆ ರೋಡ್ ಇಲ್ಲ, ಏನಲ್ಲ. ಇವು ಕಾಂಗ್ರೆಸ್ ಅಂದ್ರೆ ಎನ್ಕ್ವೈರಿ ಮಾಡ್ತಾರ. ಅವ್ರ ಮನೆ ರೋಡ್ ಆಗಿಲ್ಲ, ಅವ್ರಿಗೆ ಯಾಕೆ ಮುಟ್ಟಿಲ್ಲ. ಅವರು ಆ ತಾಲೂಕು ಅವರು ಇದು ಜಾಬ್ ಕಾರ್ಡಿಗೆ ಏನಾಗಿಲ್ಲ, ಅವ್ರಿಗೆ ಆಧಾರ್ ಕಾರ್ಡಿಗೆ ಏನೂ ಕೊಟ್ಟಿಲ್ಲ, ಸೊಸೈಟಿಗೆ ಅಕ್ಕಿ ಕೊಟ್ಟಿಲ್ಲ. ಅವ್ರು ಎನ್ಕ್ವೈರಿ ಮಾಡ್ತಾರೆ, ಇವ್ರು ಏನು ಮಾಡಲ್ಲ. ಇವ್ರು ಏನು ಮಾಡೋದು ದೊರಡೆ ಇವ್ರದ್ದು. ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಸುತ್ತಾಗ ಅವ್ರು ನಡ್ಕೊಂತಾರೆ. 3 ಕ್ಯಾಂಡಿಡೇಟ್ ರಾಜೇಶನ ಯಾರಲ್ಲ, ಅಷ್ಟು ರಾಜೇಶನ ಆತ ಕರೆದ್ರೆ 3 ನಿಂತ್ಕೊಂಡು ಕರೆದ್ರೆ ಅದು ಬಂದು ನಮ್ಮನ್ನು ಮಾತಾಡಿಸ್ತಾನೆ. ಇವ್ರು ಯಾರು? ಅವ್ರು 3 ಹತ್ರ ಕರಿ ಕಳ್ಸ. ಕಾಂಗ್ರೆಸ್ ಫುಲ್. ಗ್ರಾಮ ಪಂಚಾಯತಿ ಕಂಪ್ಲೀಟ್ಲಿ ಕಾಂಗ್ರೆಸ್. ಹೌದೌದು, ಫಸ್ಟ್ ಬಳ್ಳಿ ಹುಟ್ಟಿದ್ದೆ ಕಾಂಗ್ರೆಸ್ ನಮ್ಮೂರಾಗ. ಅದು ಕಾಂಗ್ರೆಸ್ ಬಳ್ಳಿ ಗಿಡ ಅಲ್ವಣ? ಅಲ್ಲಲ್ಲ, ಬಳ್ಳಿ ಹಿಂಗ್ ಗುರ್ತಾಕಿದ್ರಲ್ಲ, ಶಾಲೆ ಗಿಲೆ ಮೇಲೆ ಎಲ್ಲ ಬೋರ್ಡಿ ಮೇಲೆ ಹಾಕಿದ್ರಲ್ಲ ಗುರ್ತ, ಅದ ಕಾಂಗ್ರೆಸ್. ಅಲ್ಲ ಇಲ್ಲಿ ನಾವು ಹುಟ್ಟಿಕಿಲಿ ಬಿಟ್ಟೈತಿ. ಕಾಂಗ್ರೆಸ್ ಬಳ್ಳಿ ಬಿಟ್ರಿ ಅದು. ಈಗ ಬಿಜೆಪಿ ಆಯ್ತು. ಅವ್ರು ಮಾಡೋ ಕೆಲಸ ಅದನ್ನ ಹೇಳಿದ್ದು ಬಿಜೆಪಿ ಅಂದ್ರೆ ಅರ್ಥ ಗೊತ್ತಾ? ಪಾರ್ಟಿ ಜನ ಪಾರ್ಟಿ
ಯಾವ ಪಾತ್ರ ಗೊತ್ತಲ್ಲಪ್ಪ ಭಾರತೀಯ ಜನತಾ ಪಾರ್ಟಿ ಈಗ ನಮ್ದಿರೋದು ಇಷ್ಟ ನಂದು ಹೇಳೋದು ನಾವು ಕಾಂಗ್ರೆಸ್ಗೆ ಹಾಕೋದ ಇವ್ರು ನಿಮ್ ಗೆಳೆಯರ ಅವನು ಗೆಳೆಯ ಬೇರೆ ಅಲ್ಲ. ಆದ್ರೆ ಅವ್ರು ಬಿಜೆಪಿ ಇಲ್ಲ ಇಲ್ಲ ಅವನು ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ ಹೇಳ್ತಾನ ರಾಜಕೀಯ ಬೇರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಕರ್ನಾಟಕ ರಾಜ್ಯದಾಗ ಬರಗಾಲ, ರೈತರ ಹತ್ರ ದುಡ್ಡಿಲ್ಲ. ಅವಾಗ ಮನೆ ಇದ್ದು ಕಟ್ಟಕ್ಕೆ ರೈತರ ಹತ್ರ ದುಡ್ಡಿಲ್ಲ, ರೈತರ ಹತ್ರ ಬಿಡಿಗಾಸಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಈಗ ಬಿಜೆಪಿ ಸರ್ಕಾರ ಬಂದತಿ, ಪ್ರತಿಯೊಂದು ಕೆರೆ ನೀರದವೆ. ರೈತರ ಹತ್ರ ಅಲ್ಲ, ಎಲ್ಲ ಸರ್ಕಾರನ ಯಾವ ಸರ್ಕಾರ ಎಲ್ಲದು ಕಚ್ಚಡ ಸರ್ಕಾರ. ಅವ್ರ ಮಂತನ ಕೌನ್ ಮಾಡಕ್ಕಂತಾನೆ, ಅವ್ರ ಮಂತನ ಕೌನ್ ಮಾಡ್ತಾನೆ. ಬಿಜೆಪಿ ಸರ್ಕಾರ ಬಂದ್ರು ಅಷ್ಟೇ, ಅವ್ರು ಬಂದ್ರು ಅಷ್ಟೇ. ಕಾಂಗ್ರೆಸ್ನವ್ರೇನು ಕೊಳ್ಳೆ ಹೊಡೆದಿಲ್ಲ ಅನ್ನಂಗಿಲ್ಲ. ಎಲ್ಲ ಇವ್ರಿಗೆಲ್ಲ ಏನು ಕೊಟ್ಟಿಲ್ಲ, ಇವ್ರು ಸುಮ್ಮನೆ ಮಾತಾಡ್ತಾರೆ. ನಮಗೆ ಏನು ಕೊಟ್ಟಿಲ್ಲ, ನಾವು ಸುಮ್ಮನೆ ಮಾತಾಡೋದೆ. ಇವನು ಜನಕ್ಕೋಸ್ಕರ ಇವನು ನಾನು ರೈತ ಅಲ್ಲ 5 ಕೆಜಿ ಅಕ್ಕಿ ಕಡಿ ನಾ ಮಾತಾಡ್ತೀನಿ ಸರ್ ಒಬ್ಬೊಬ್ರಿಗೆ ಕೊಡಿ ಸರ್ ಒಬ್ಬೊಬ್ರಿಗೆ ಕೊಡಿ ಸರ್ ನನಗೂ ಮನೆ ಬಂದಿತ್ತು ತಡಿ ಅವಾಗಿಂತ ಕಾಯಿಲೆ ಬಂದುತ್ತ. ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ 3 ವರ್ಷ ಕೋವಿಡ್ ಬಂತಲ್ಲ, ಎಷ್ಟು ಜನ ಸತ್ರು, ಯಾರ್ಯಾರು ಮಣ್ಣು ಮಾಡಕ್ ಬಿಟ್ಕೊಟ್ರ? ಕಾಂಗ್ರೆಸ್ ಇದ್ದಾಗ ಅಲ್ಲ, ಕಾಂಗ್ರೆಸ್ ಇದ್ದಾಗ ಅವಾಗ ಏನಾರ ಇಂಥದಿತ್ತ? ಕೊರೋನಲ್ಲ, ಅವ್ ಕೊರೋನದಿಲ್ಲ, ಯಾತ್ರದಿಲ್ಲ. ಅವಾಗ ಅವ್ರ ಪಾಡಿಗೆ ಅವ್ರ ಉಣ್ಣಾರು. ಈಗ ಹಂಗಲ್ಲ, ಅವ್ರ ಪಾಡಿಗೆ ಅವ್ರು ಉಣ್ಣಕ್ಕ ಬಿಡಲ್ಲ. ಅವ್ರ ಮನೆ ತಟ್ಟೆ ಅವ್ರಿಗೆ ಸಿಗಲ್ಲ, ಹಂಗ್ ಮಾಡಿಟ್ಟಿದಾರ. ಕೋವಿಡ್ ಬಂದಿರೋದಕ್ಕೂ ಬಿಜೆಪಿಗೂ ಅವ್ರಿ ಅವ್ ಯಾಕಂದ್ರೆ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಿಲ್ಲ ಚೀನಾ ಅಮೆರಿಕದ ಅಲ್ಲಿ ಬಂದಿತ್ತು. ಕೋವಿಡ್ ತಗೊಂಡು ಇವ್ರ ಯಾಕಂದ್ರೆ ಗೊತ್ತಾ 40% ಕೋವಿಡ್ ತಂದಿದ್ದೆ ಇವರು. ಇವ್ರ ಬಿಜೆಪಿ ತಗೊಂಡು 40% ಹೇಳ್ರಿ ಸರ್, 40% ಬಿಜೆಪಿ ತಗೊಂಡು. ಬಿಜೆಪಿ ಸರ್ಕಾರ ಬಂದು ಹಾಳಾಗೋಗ್ಬಿಡತಿ, ಜನ ಎಲ್ಲ ಸತ್ತು ಬಿಟ್ಟಾರ. ಅವ್ರು ಬದುಕದೇ ಕಷ್ಟ ಆಗ್ಬಿಡತಿ, ಗೊತ್ತಾ? ಜೀವನ ಮಾಡೋದ ಕಷ್ಟ ಐತಿ. ಆ ತರ ಈಗ 15 ಲಕ್ಷ ಆಗ್ತಾವಂದ್ರು ಹೇಳ್ರಿ, 15 ಲಕ್ಷ ಅಕೌಂಟಿ ಆಗ್ತಾವಂದ್ರು ನರೇಂದ್ರ ಮೋದಿ. ಅವಾಗ ಆರ್ಮಿಯವ್ರನ್ನ ಇಲ್ಲಿ 49 ಜನ ಸಾಯಿಸಿದ್ರು. ಯಾಕೆ ಸಾಯಿಸಿದ್ರು? ಒಳ್ಳೆ ಎಲೆಕ್ಷನ್ ಮುಂದ್ಗಡೆ ಸಾಯಿಸಿದ್ರು. ಜನ ಹೆಂಗ್ ತಿಳ್ಕೊಂಡ್ಲಿ ಅಂತಂದು ಎರ್ದಟ್ರು, ಸಿಟಿಗಳು ಎರ್ಸೋದು ಎರ್ದಟ್ರ, ಹಳ್ಳಿಯರ್ದು ಎರ್ದಟ್ರಲ್ಲ. ರಾಗಿ ಬಿತ್ತಿ ಬೆಳಿದಂಗ ನಾವು ರೈತರು ಮೋಸ ಮಾಡ್ಬಿಟ್ರಿ ಹೇಳ್ರಿ. PSI ಹಗರಣ, PSI ಹಗರಣ, ಲಂಚ ತಂದು ಎಂತೆಂತ ಇದು ಕ್ಲಾಸ್ 1 ಆಫೀಸರ್ ಎಲ್ಲ ಜೈಲಿಗೆ ಕಳಿಸ್ಬಿಟ್ರು. ಇವ್ರ ಮನೆಗೆ ಇದ್ದಾರೆ ಬಚ್ಚವಾಗ್ಯಾರ. ಪಕ್ಕ ಕ್ಷೇತ್ರ ಚನ್ನಗಿರಿ ರೀಸೆಂಟ್ ಅಲ್ಲ, ರೀಸೆಂಟ್ ಆಗಿ ಅಲ್ಲ ಸಾರ್, ರೀಸೆಂಟ್ ಆಗಿ ಚನ್ನಗಿರಿಯಾಗ ನೋಡ್ರಿ ಮಾಡಲ್ ವಿರೂಪಾಕ್ಷಪ್ಪ ಮಗ ಪ್ರಶಾಂತ್ ಅವರೆಲ್ಲ ಎಂತ ದೊಡ್ಡ ಹಗರಣ ಮಾಡ್ಕೊಂಡ್ರು. ಇದು ಇನ್ನು ಸಲ ಇವರಿಗೆ ಬಿಜೆಪಿ ನಾಚಿಕೆ ಅಲ್ರಿ ಇವರಿಗೆ. ಈ ಒಂದು ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತತಿ. ಕಾಂಗ್ರೆಸ್ ಎಚ್ ಪಿ ರಾಜೇಶ್ ಆರಾಮ್ಸಿ ಒಂದ್ 40,000 50,000 ವೋಟ್ ಲೀಡ್ ನಾಗ ಗೆಲ್ತಾರ. ಇಲ್ಲ ಯಾರು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಗೆಲ್ತಾರ ಪಕ್ಕ. ಇನ್ನು ಕಾಂಗ್ರೆಸ್ ಅಲ್ಲಿ ಸೀಟ್ ರಾಜೇಶ್ ಅಣ್ಣಿಗೆ ಅಂತ ಕನ್ಫರ್ಮ್ ಇಲ್ಲ. ಇನ್ನು ಗೊಂದಲದಾಗಿದ್ದಾರೆ. ಅವ್ರ ಮಂಚಕ್ಕೆ ಕೊಡ್ತಾರೆ. ಕಾಂಗ್ರೆಸ್ ಅವ್ರು 3 5 ಜನ ಇದ್ರು ನಮ್ಮ ಮನೆ ಯಾರು IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಂದಿರೋದು ಅವರು. ಏನ್ರಿ ಬಿಜೆಪಿ ಬಂದ್ರೆ ಇಲ್ಲಿ 40 ಜನ ಶ್ರೀಮಂತರ ಅಕ್ಕಾರೆ. ಇಲ್ಲಿ 40 ಜನ ಶ್ರೀಮಂತರು. ಕಾಂಗ್ರೆಸ್ ಬಂದ್ರೆ 120 ಜನ ಬಡವರು ಶ್ರೀಮಂತರ ಅಕ್ಕಾರ. ಅರ್ಥ ಆಯ್ತಾ? 120 ಜನ ಬಡವರು ಶ್ರೀಮಂತರ ಅಕ್ಕ. ಇವರು ಸಾವುಕಾರಿ ದುಡಿಯೋರು. ಕಾಂಗ್ರೆಸ್ ಬಡವರಿ ದುಡಿಯೋರು. ಬಡವರ ಪಕ್ಷ ಯಾವ್ದು? ಕಾಂಗ್ರೆಸ್. ಅಕ್ಕಿ ಕೊಟ್ಟಾರ ಅವ್ರೆ, ಅನ್ನ ಕೊಟ್ಟಾರ, ಬಟ್ಟೆ ಕೊಟ್ಟಾರ ಅವ್ರೆ, ಎಲ್ಲ ಕೊಟ್ಟಾರ ಅವ್ರೆ. ಆಮೇಲೆ ಇದು ಈ ಸೊಸೈಟಿ ಓಪನ್ ಮಾಡಿದ್ರು ಅವ್ರೆ. ಹಳ್ಳಿಯಿಂದ ಹಿಡಿದು ಗ್ರಾಮಾಂತರದಿಂದ ಹಿಡಿದು ತಾಲೂಕಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಪ್ರತಿ ಒಂದು ಬಿಜೆಪಿ ಆದ್ರೆ ರಾಜಕೀಯ ನಡೆಸೋದು ಹೆಂಗೆ? ಅದೆಲ್ಲ ಅಪೋಸಿಟ್ ಇರ್ಬೇಕು. ಅಪೋಸಿಟ್ ಇದ್ರೆ ಮಾತ್ರ ಬಡವರ ಬಗ್ಗೆ ಎದ್ದೇಳೋದು. ಹೌದಾ? ಪ್ರತಿ ಒಂದು ಗ್ರಾಮಾಂತರದಿಂದ ದೇಶ ಹಿಡಿದು ಬರೀ ಬಿಜೆಪಿನೇ. ಅದರಲ್ಲಿ ಕಾಂಗ್ರೆಸ್ನ ಗೆಲ್ಬೇಕು. ಕಾಂಗ್ರೆಸ್ ಬಂದೇ ಬರ್ತದೆ. ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ರಾಮಚಂದ್ರಪ್ಪ ಅವರೇ ಚೆನ್ನಾಗಿ ಮಾಡಿದಾರೆ ಸರ್ ಕೆಲಸ. ಬಿಜೆಪಿ ಹಾಲಿ ಶಾಸಕರು ಚೆನ್ನಾಗಿ ಮಾಡಿದಾರೆ ಸರ್. ಯಾರೇ ಹೋಗ್ಲಿ ಕಷ್ಟ ಅಂದ್ರೆ ಎಲ್ಲರಿಗೂ ಕೈ ಹಿಡಿತಾರೆ.
ಯಾರಿಗಿಲ್ಲ ಅಂತ ಹೇಳಿಲ್ಲ ಸರ್. ಅವು ಯಾವಾಗನ ಹೋಗ್ಲಿ ಯಾವ್ದಕ್ಕನ ಸ್ಪಂದಿಸ್ತಾರೆ ಸರ್. ರಾಮಚಂದ್ರಪ್ಪರೇ ಇದು ಸರ್. ಯಾರೇ ಆದ್ರೂ ರಾಮಚಂದ್ರಪ್ಪರೇ ಇದಾಗತ್ತೆ ಸರ್. ಯಾಕೆ ಸರ್ ಅಷ್ಟೊಂದು ಕಾನ್ಫಿಡೆನ್ಸ್? ಇಲ್ಲ, ನಾವು ಅದು ಯಾಕಂತ ಹೇಳ್ತೇನೆ ಸರ್, ಎಲ್ಲ ಬಡ ಜನಕ್ಕೆ ಭಾರಿ ಒಳ್ಳೇದು ಮಾಡಿದ್ದಾರೆ ಸರ್. ಬಡ ಜನಕ್ಕೆ, ಶಾಲೆ ಮಕ್ಕಳಿಗೆ, ಯಾರೇ ಮನೆ ಹತ್ರ ಹೋದ್ರೂ ಇಲ್ಲ ಅಂತ ಯಾರಿಗೆ ಏನು ಹಂಗೆ ಇದು ಮಾಡಲ್ಲ ಸರ್. ಆತ ಕೈಲಾದಷ್ಟು ಸಹಾಯ, ಎಲ್ಲ ಧನ ಸಹಾಯ ಎಲ್ಲ ಮಾಡ್ತಾರೆ. ಮನೆ ಮನೆಗೆ ನೀರು ಬರ್ತಾ ಇದೆ ಸರ್, ಎಲ್ಲ ತಗೊಂಡು. ಇನ್ನು ಕೆಲವು ಹತ್ರ ಸ್ಟಾರ್ಟ್ ಮಾಡಿದ್ದಾರೆ, ಬರ್ತವೆ ಸರ್. ಬರದ ನಾಡನ್ನೇ ತೆಗೆದಾಕಿದ್ದಾರೆ ಸರ್ ರಾಮಚಂದ್ರಪ್ಪರು. ಕಳೆದ 5 ವರ್ಷ, ಇನ್ನೊಂದು 2 ವಾರ ನೀರು ಬರ್ತದೆ ಸರ್. ಎಲ್ಲ ಕೆರೆಗೂ ನೀರು ಬರ್ತದೆ. 57 ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನಿಜ ಮಾಡಿದಾರಲ್ಲ ಸರ್. ಇಲ್ಲೇ ಕಣ್ಣೆದುರಿಗೆ ಕಾಣ್ತಾ ಇದೆ ಅಲ್ಲ, ಇಲ್ಲೇ ಮಾಡಿರೋದು ಕಾಣ್ತಾ ಇದೆ ಅಲ್ಲ. ಕೆಲಸ ಮಾಡೋರ್ನ ಆಯ್ಕೆ ಮಾಡ್ತಾರೆ ಸರ್. ರಾಮಚಂದ್ರಪ್ಪರೇ ನಮ್ಗೆ ಉತ್ತಮ ಸರ್. ಬಡ ಜನ ಒಳ್ಳೆ ಕೆಲಸ ಮಾಡ್ತಾನೆ ಸರ್. 3ನೇ ಬಾರಿ ಆಗಿದ್ದಾರೆ, 4ನೇ ಬಾರಿ ಅವರೇ ಆಗ್ತಾರೆ ಸರ್. ಏನು ಡೌಟ್ ಬೇಡ ಸರ್.